ನೋಡಿ, ಒಂದು ಟೈಮಲ್ಲಿ ಕರ್ನಾಟಕ ಎಲ್ಲೊಂದ್ ಕಡೆ ಸ್ಲೀಪರ್ ಸೆಲ್ ಆಗ್ತಿದ್ಯಾ ಉಗ್ರರಿಗೆ ಅನ್ನುವಂಥ ಪ್ರಶ್ನೆ ಇತ್ತು. ಆದ್ರೆ ಈಗ ಕರ್ನಾಟಕ ರಾಬ್ರಿ ರಾಜ್ಯ ಆಗ್ತಿದ್ಯಾ ಅನ್ನುವಂಥ ಬಹುದೊಡ್ಡ ಪ್ರಶ್ನೆ ಇದೆ. ಇದಕ್ಕೆ ಗೃಹ ಇಲಾಖೆ ಉತ್ತರ ಕೊಡಬೇಕು. ಐ ಡೋಂಟ್ ನೋ ವೆದರ್ ಇಟ್ ಇಸ್ ದ ಫೇಲ್ಯೂರ್ ಆಫ್ ಹೋಮ್ ಮಿನಿಸ್ಟರ್ ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ಸ್ ಅಫೇರ್ಸ್. ಬೀದರ್, ಮಂಗಳೂರು, ವಿಜಯಪುರ, ಮೈಸೂರು ಎಟಿಎಂ ದರೋಡೆ ಪ್ರಕರಣಗಳು, ಸಿನಿಮಾ ಸ್ಟೈಲಲ್ಲಿ ಎಟಿಎಂ ದರೋಡೆ ಪ್ರಕರಣಗಳು ವರದಿ ಹಿನ್ನೆಲೆ ರಾಜಧಾನಿ ಬೆಂಗಳೂರಿನಲ್ಲಿ ಅಲರ್ಟ್ ಆಗಿದ್ದಾರೆ ಪೊಲೀಸರು. ರಾಬ್ರಿ ರಾಜ್ಯ ಆಗ್ತಾ ಇದೆಯಾ ಕರ್ನಾಟಕ ಅಥವಾ ಇದು ಗೃಹ ಇಲಾಖೆಯ ವೈಫಲ್ಯನೋ ಗೊತ್ತಿಲ್ಲ. ಇದಕ್ಕೆ ಗೃಹ ಸಚಿವರು ಉತ್ತರ ಕೊಡಲೇಬೇಕು. ನಗರದಲ್ಲಿರುವಂತಹ ಪ್ರತಿ ಎಟಿಎಂಗಳ ಮೇಲೂ ಕೂಡ ಈಗ ಬೆಂಗಳೂರಿನ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಬ್ಯಾಂಕು, ಎಟಿಎಂಗಳ ಸೆಕ್ಯೂರಿಟಿ ಏಜೆನ್ಸಿಗಳ ಜೊತೆ 1-to-1 ಚರ್ಚೆ ಮಾಡ್ತಾ ಇದ್ದಾರೆ. ಎಷ್ಟು ಜನ ನೈಟ್ ಶಿಫ್ಟ್ ಅಲ್ಲಿ ಇರ್ತಾರೆ, ಎಷ್ಟು ಜನ ಡೇ ಶಿಫ್ಟ್ ಅಲ್ಲಿ ಇದ್ದಾರೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ, ಬ್ಯಾಂಕು ಎಟಿಎಂಗಳ ಹತ್ರ ಸಿಸಿಟಿವಿ ಕ್ಯಾಮೆರಾಗಳು ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ, ಅದರ ಮಾನಿಟರಿಂಗ್ ಸರಿಯಾಗಿ ಆಗ್ತಾ ಇದೆಯಾ, ಈ ಬಗ್ಗೆ ಮಾಹಿತಿಯನ್ನ ಪಡೆಯೋದಕ್ಕೆ ಬೆಂಗಳೂರಿನ ಕಮಿಷನರ್ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಎಚ್ಚರ ತಪ್ಪಬೇಡಿ, ಎಚ್ಚರದಿಂದ ಇರಿ ಅಂತ ಕಮಿಷನರ್ ವಾರ್ನ್ ಮಾಡಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ರಾಜ್ಯದಲ್ಲಿ ಎಟಿಎಂ ದರೋಡೆ ಪ್ರಕರಣಗಳು ವರದಿಯಾಗ್ತಾ ಇರುವಂತಹ ಹಿನ್ನೆಲೆ ರಾಜಧಾನಿ ಬೆಂಗಳೂರಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಿಮ್ಮ ಕರೆಸ್ಪಾಂಡೆಂಟ್ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಎಲ್ಲೋ ಒಂದ್ ಕಡೆ ಕರ್ನಾಟಕದಲ್ಲಿ ಕ್ರೈಮ್ ರೇಟ್ಸ್ ನಿಜಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಅತ್ಯಾಚಾರ ಪ್ರಕರಣಗಳು, ಇನ್ನೊಂದ್ ಕಡೆ ರಾಬ್ರಿ ದರೋಡೆ ಪ್ರಕರಣಗಳು, ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಗೃಹ ಇಲಾಖೆ ಕಂಪ್ಲೀಟ್ ವೈಫಲ್ಯ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಗೃಹ ಇಲಾಖೆ ಬದುಕಿದ್ಯೋ ಸತ್ತಿದ್ಯೋ ಈ ರೀತಿಯಾದಂತಹ ಪ್ರಶ್ನೆ. ಇದ್ರ ಬೆನ್ನಲ್ಲೇ ಈಗ ಬೆಂಗಳೂರಿನ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಸೊ ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನ ವಹಿಸೋದಕ್ಕೆ ಬೆಂಗಳೂರಿನ ಪೊಲೀಸರು ಅಲರ್ಟ್ ಆಗಿದ್ದಾರೆ, ಜೊತೆಗೆ ಗೃಹ ಇಲಾಖೆಯ ಬಗ್ಗೆ ಒಂದಷ್ಟು ಮಾಹಿತಿ ಶಶಿಧರ್. ಸುಂದರ, ಖಂಡಿತ ನೀವು ಹೇಳಿದಂತೆ ಕಳೆದ ಒಂದು 3 ದಿನದಿಂದ ನಡೀತಿರುವಂಥ ಡೆವಲಪ್ಮೆಂಟ್ಸನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಎ ಟಿ ಎಮ್ಗಳಿಗೆ ಹಣ ಸಂದಾಯ ಮಾಡುವಂಥ ವಾಹನಗಳನ್ನು ಟಾರ್ಗೆಟ್ ಮಾಡಿ ದರೋಡೆ ಮಾಡೋದು, ಎಲ್ಲೋ ಒಂದು ಕಡೆ ಹಾಟ್ಸ್ಪಾಟ್ಗಳಾಗಿ ಇವತ್ತು ದರೋಡೆ ಮಾಡೋದಕ್ಕೆ ಎ ಟಿ ಎಮ್ಗಳು ಮತ್ತು ಹಣವನ್ನು ಬಳಕೆಯನ್ನು ಮಾಡ್ಕೊಳ್ತಾ ಇರೋದು ಇತ್ತೀಚೆಗೆ ಬೆಳಕಿಗೆ ಬರ್ತಿದೆ. ಅದಕ್ಕೆ ಎಕ್ಸಾಂಪಲ್ ಅಂತಂದರೆ ಮಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅದೇ ರೀತಿ ಕೂಡ ಬೀದರ್ ಆಗಿರ್ಬೋದು. ಹೀಗಾಗಿ ಈ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ಆಗಬಾರ್ದು ಅಂತ ಹೇಳ್ಬಿಟ್ಟು ಬೆಂಗಳೂರು ನಗರ ಪೊಲೀಸರು ಕೂಡ ಈಗಾಗಲೇ ಕಟ್ಟೆಚ್ಚರವನ್ನು ಕೂಡ ವಹಿಸಿದ್ದಾರೆ. ಯಾಕಂತಂದರೆ ಬೆಂಗಳೂರಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಎಟಿಎಂಗಳಿವೆ, ಸುಮಾರು 3 ಏಜೆನ್ಸಿಗಳಿದ್ದಾವೆ, ಸುಮಾರು 100 ಸಂಖ್ಯೆಯಲ್ಲಿ ವಾಹನಗಳು ಎಟಿಎಂಗಳಿಗೆ ಮತ್ತು ಬ್ಯಾಂಕ್ಗಳಿಗೆ ಹಣ ಸಂದಾಯ ಮಾಡುವಂಥ ವಾಹನಗಳು ಕೂಡ ಇದ್ದಾವೆ. ಒಂದು ವೇಳೆ ಅಲ್ಲೇನೋ ಟಾರ್ಗೆಟ್ ಮಾಡಿದ್ರೆ ಬೆಂಗಳೂರಿನಿಂದ ಆಚೆ ಹೋದರೆ ಮತ್ತೆ ಅವ್ರನ್ನ ಹುಡ್ಕೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದರೆ ಜಿಲ್ಲಾ ಕೇಂದ್ರಗಳಿಗೂ ಮತ್ತು ಬೆಂಗಳೂರಿಗೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದರೆ ಎಲ್ಲ ಕಡೆ ಕೂಡ CC ಕ್ಯಾಮ್ರಾ ಇದೆ, ಆದರೆ ಎಲ್ಲಿ ವರ್ಕ್ ಆಗ್ತಿದೆಯಲ್ಲ ಅಂತ ಕೂಡ ಗೊತ್ತಿಲ್ಲ. ಅದರಲ್ಲೂ ಕೂಡ ಸಂಜೆ ಸಮಯದಲ್ಲಿ ಮತ್ತು ರಾತ್ರಿ ಹೊತ್ತಲ್ಲಿ ಎಟಿಎಂಗೆ ಹಣ ಹಾಕೋರ ಸಂಖ್ಯೆ ಹೆಚ್ಚು. ಯಾಕಂದರೆ ಏಜೆನ್ಸಿಗಳು ಡೇ ಟೈಮಲ್ಲಿ ಬೆಂಗಳೂರಲ್ಲಿ ಎಲ್ಲ ಎಟಿಎಂಗಳು ಕೂಡ ಬಹುತೇಕವಾಗಿ ಕ್ಯೂ ಇರ್ತಾರೆ. ಹೀಗಾಗಿ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸಂಜೆ ಸಮಯದಲ್ಲಿ ಒಂದಷ್ಟು ಕಡೆ ಎಟಿಎಂಗೆ ಹೋಗಿ ಹಣವನ್ನು ಕೂಡ ಹಾಕ್ತಾರೆ. ಹೀಗಾಗಿ ಎಲ್ಲ ಪ್ರತಿಯೊಂದು ಎಟಿಎಂಗಳಲ್ಲೂ ಕೂಡ CC ಕ್ಯಾಮ್ರಾ ವರ್ಕ್ ಆಗ್ತಿದೆಯಾ, ಸಿಗ್ನಲ್ನಲ್ಲಿ ವರ್ಕ್ ಆಗ್ತಿದೆಯಾ, ಬ್ಯಾಂಕ್ಗಳ ಬಳಿ ಯಾವ ರೀತಿಯಾಗಿ ಭದ್ರತೆ ಇದೆ ಅಂತ ಹೇಳ್ಬಿಟ್ಟು ಕೂಡ ನಗರ ಪೊಲೀಸ್ ಆಯುಕ್ತರು ಎಲ್ಲ ಇನ್ಸ್ಪೆಕ್ಟರ್ ಕೂಡ ಸೂಚನೆ ಕೂಡ ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿಯಲ್ಲೂ ಕೂಡ ಏನು ಹೊಯ್ಸಳದವರು ನಗರವನ್ನು ಸುತ್ತುವಡಿತಾರೆ, ಗಸ್ತನ್ನು ಮಾಡ್ತಾರೆ, ಆ ಗಸ್ತಿನ ಸಂಖ್ಯೆಯನ್ನು ಕೂಡ ಹೆಚ್ಚಳವನ್ನು ಮಾಡಬೇಕು. ಎಲ್ಲೆಲ್ಲಿ CC ಕ್ಯಾಮ್ರಾಗಳು ದುರಸ್ತಿಯಾಗಿವೆ ಅವೆಲ್ಲವೂ ಕೂಡ ತಕ್ಷಣ ರೆಡಿ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ವರದಿಯನ್ನು ಕೊಡಬೇಕು. ಬೇರೆ ಡಿಸ್ಟಿಕ್ನಲ್ಲಿ ಆದಂತಹ ಅವಘಡ ಬೆಂಗಳೂರಿನಲ್ಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಂತ ದಯಾನಂದ್ ಅವರು ಕೂಡ ಬೆಂಗಳೂರಿನಲ್ಲಿರುವಂತಹ ಎಲ್ಲ ACPಗಳು ಮತ್ತು ಇನ್ಸ್ಪೆಕ್ಟರ್ ಕೂಡ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಬೇರೆ ಕಡೆ ಆಗದಂತೆ ಅವಘಡ ಮತ್ತೆ ಅದೇ ರೀತಿಯಲ್ಲಿ ಕೂಡ ರಾಬ್ರಿಗಳು ಬೆಂಗಳೂರಿನಲ್ಲಿ ಆಗದಂತೆ ಬೆಂಗಳೂರಿನ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.